ಓಂ ಶ್ರೀ ಸಾಯಿರಾಮ್. ಸತ್ಯಸಾಯಿ ವಾಹಿನಿ ಅಧ್ಯಾಯ 3. ಅವನೊಬ್ಬನೇ. ಭಾರತೀಯ ಚಿಂತನೆಯ ಇತಿಹಾಸದ ಪ್ರಪ್ರಥಮ ಅನುಭವವೇ ನಾವು ಆಶ್ಚರ್ಯದಿಂದ ರೋಮಾಂಚಿತರಾಗುವಂತೆ ಮಾಡುತ್ತದೆ. ಭಾರತೀಯ ಮನಸ್ಸು ಮೊದಲು ಪಡೆದುಕೊಂಡ ದರ್ಶನವಾದ ಋಗ್ವೇದದ ಋಕ್ಕುಗಳಲ್ಲಿ ಅಥವಾ ಮಂತ್ರಗಳಲ್ಲಿ ಇದು ವ್ಯಕ್ತವಾಗಿದೆ. ಋಕ್ಕುಗಳು ದೇವರ ಅಥವಾ ಕಾಂತಿಯಿಂದ ಹೊಳೆಯುವವರ ಬಗೆಗೆ ಹೇಳುತ್ತವೆ. ಇಂದ್ರ, ಮಿತ್ರ, ಪರ್ಜನ್ಯ ಹೀಗೆ ದೇವತೆಗಳು ಅನೇಕರು. ಇವು ಕೆಲವು ಹೆಸರುಗಳಷ್ಟೇ. ಇವರು ಋಕ್ಕುಗಳಲ್ಲಿ ಒಬ್ಬರಾದ ಮೇಲೊಬ್ಬರಂತೆ ಕಾಣಿಸಿಕೊಳ್ಳುತ್ತಾರೆ. ಇವರಲ್ಲಿ ಸಿಡಿಲನ್ನು ವಜ್ರ ಆಯುಧವಾಗಿ ಧರಿಸಿದ ಇಂದ್ರನು ಮುಖ್ಯನಾದವನು. ಅವನು ಭೂಮಿಯ ಮೇಲೆ ಮಳೆಯನ್ನು ಸುರಿಸುವ ಸಾಮರ್ಥ್ಯಶಾಲಿ. ಅವನು ಮಾನವನ ಇಂದ್ರಿಯಗಳ ಪ್ರಭುವಾದುದರಿಂದ, ಅಂದರೆ ಅವನು ಇಂದ್ರಿಯಗಳ ಮೇಲೆ ಅಂಕೆ ಇಡುವ ಮನಸ್ಸಾದ್ದರಿಂದ ಅವನಿಗೆ ಇಂದ್ರ ಎಂದು ಹೆಸರು. ಅವನಿಗೆ ಪುರುಹೂತ ಎಂದು ಹೆಸರು. ಪುರು ಎಂದರೆ ಅನೇಕ ಸಾರಿ, ಪದೇ ಪದೇ. ಹೂತ ಎಂದರೆ ಕರೆಯಲ್ಪಡುವ ದೇವರು ಎಂದು ಈ ಹೆಸರಿಗೆ ಅರ್ಥ. ಮನಸ್ಸನ್ನು, ಇಂದ್ರಿಯಗಳನ್ನು ಹತೋಟಿಯಲ್ಲಿಡುವುದರಿಂದಾಗಿ ಅವುಗಳೊಂದಿಗೆ ಸಂಬಂಧ ಕಲ್ಪಿಸಿ ರುದ್ರ ಎಂದೂ ವೇದಗಳಲ್ಲಿ ಸ್ತುತಿಸಲಾಗಿದೆ. ಮನಸ್ಸು 5 ಇಂದ್ರಿಯಗಳೆಂಬ ಉಪಕರಣಗಳ ಮೂಲಕವಾಗಿ ಬಾಹ್ಯ ಜಗತ್ತನ್ನು ಸಂಪರ್ಕಿಸಿ ಅನುಭವಿಸುತ್ತದೆ. ಮನಸ್ಸಿನ ಈ ಮುಖವನ್ನು ಇಂದ್ರ ಎನ್ನಲಾಗಿದೆ. ಮನಸ್ಸಿಗೆ ಇನ್ನೂ ಒಂದು ಸಾಮರ್ಥ್ಯವಿದೆ. ಇಂದ್ರಿಯಗಳ ಮೇಲೆ ಪ್ರಭುತ್ವ ಸಾಧಿಸಿ ವಸ್ತು ಜಗತ್ತು ಎಂಬ ಬಹುಳತೆಯ ಒಳಗಿರುವ ವಿಶ್ವಾತ್ಮಕ ಏಕತೆಯ ಸತ್ಯವನ್ನು ಅದು ಅರಿಯಬಲ್ಲದು. ಮನಸ್ಸಿನ ಈ ಮುಖವನ್ನು ರುದ್ರ ಎನ್ನಲಾಗಿದೆ. ಇಂದ್ರ ಮತ್ತು ರುದ್ರ ಇಬ್ಬರನ್ನೂ 2 ಹೆಸರಿನ ಒಬ್ಬನೇ ಎಂದು ವರ್ಣಿಸುವುದಕ್ಕೆ ಇದೇ ಕಾರಣ. ಇತರ ದೇವತೆಗಳನ್ನು ಕುರಿತು ಕೂಡ ಇಂಥವೇ ಅನೇಕ ವರ್ಣನೆಗಳನ್ನು ಉದ್ಧರಿಸಬಹುದು. ಆದರೂ ಕೊನೆಗೆ ಎಲ್ಲ ವರ್ಣನೆಗಳೂ ಒಂದೇ ನಿರ್ಣಯಕ್ಕೆ ಬರುತ್ತವೆ. ದೇವತೆಗಳನ್ನು ಮೊದಲಿಗೆ ಒಂದಲ್ಲ ಒಂದು ಕರ್ತವ್ಯವನ್ನು ನಿರ್ವಹಿಸುವಂಥವರನ್ನಾಗಿ ಸ್ತುತಿಸಲಾಗುತ್ತದೆ. ಆಮೇಲೆ ಈ ಎಲ್ಲ ದೇವತೆಗಳು ಎಲ್ಲ ಲೋಕಗಳನ್ನೂ ತನ್ನಲ್ಲೇ ಉಳ್ಳ, ಎಲ್ಲದಕ್ಕೂ ಸಾಕ್ಷಿಯಾದ, ಎಲ್ಲ ಹೃದಯಗಳಲ್ಲೂ ನೆಲೆಸಿರುವ ಸಮಸ್ತ ಸೃಷ್ಟಿಯ ಪ್ರಭುವಾದ ಒಬ್ಬನೇ ಭಗವಂತನ ವಿವಿಧ ನಾಮರೂಪಗಳಾಗಿ ಪರಿವರ್ತಿತವಾಗುತ್ತವೆ. ಕ್ರಮೇಣ ಈ ಹೆಸರುಗಳ ಬೇರೆ ಎಲ್ಲ ಅರ್ಥಗಳೂ ಪ್ರತಿಕ್ರಿಯೆಗಳೂ ಅಮುಖ್ಯವಾಗಿ ಬಿಡುತ್ತವೆ, ಅಸಂಗತವಾಗುತ್ತವೆ. ಉದಾಹರಣೆಗೆ, ಭಯವನ್ನು ವರುಣ ದೇವತೆಗೆ ಸಂಬಂಧಗೊಳಿಸಲಾಯಿತು. ಕೆಲವು ಋಕ್ಕುಗಳಲ್ಲಿ ಭಯವು ಮೊಳಕೆಯೊಡೆದು ಹರಡಿರುವುದನ್ನು ನೋಡುತ್ತೇವೆ. ಆದರೆ ಬಹುಬೇಗನೆ ಆರ್ಯ ಜ್ಞಾನವು ಭಯವನ್ನು ಹತೋಟಿಗೆ ತಂದುಕೊಂಡಿತು. ಜನರು ತಮ್ಮ ಪಾಪ ಕಾರ್ಯಗಳಿಗಾಗಿ ವರುಣನು ಶಿಕ್ಷಿಸುತ್ತಾನೆಂದು ಹೆದರಿ ಅವನನ್ನು ಸ್ತುತಿಸಿ ಹಾಡಿದ ಹಲವು ಋಕ್ಕುಗಳಿವೆ. ಆದರೆ ಭೀತಿಗೊಳಿಸುವ ದೇವರ ಕಲ್ಪನೆ ಭಾರತೀಯ ನೆಲದಲ್ಲಿ ಬೆಳೆಯಲಾರದು. ಹಲವು ಸ್ವಭಾವಗಳುಳ್ಳ ಹಲವು ದೇವತೆಗಳ ವಿಚಾರವೂ ಅಷ್ಟೇ. ಭಾರತೀಯ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ದೃಷ್ಟಿಯು ಒಬ್ಬ ಭಗವಂತನನ್ನು ಅಥವಾ ಈಶ್ವರನನ್ನು ಎತ್ತಿ ಹಿಡಿಯುತ್ತದೆ. ಆಮೇಲೆ ಏಕೇಶ್ವರ. ಇರುವುದು ಅನೇಕವಲ್ಲ, ಒಂದೇ ಎನ್ನುವ ಸೂತ್ರವು ಭಾರತದಲ್ಲಿ ಬಹು ಪ್ರಾಚೀನ ಕಾಲದಿಂದಲೂ ನೆಲೆಗೊಂಡಿದೆ. ಪ್ರಾಚೀನವಾದ ವೈದಿಕ ಮತ್ತು ಸಂಹಿತಾ ಸಾಹಿತ್ಯದಲ್ಲೇ ಈ ನಂಬಿಕೆಯು ಬಹಳ ಹಿಂದಿನಿಂದ ಬಂದ ನಂಬಿಕೆಯಾಗಿ ಕಾಣಿಸಿಕೊಳ್ಳುತ್ತದೆ. ಈ ದೇಶದ ಚಿಂತಕರಿಗೆ ಮತ್ತು ಧರ್ಮ ಸಾಧಕರಿಗೆ ಸಾಕಾರ ದೈವದ ಕಲ್ಪನೆಯು ಪ್ರಾಥಮಿಕ ಮಟ್ಟದ್ದಾಗಿ, ಅಧ್ಯಾತ್ಮ ಪ್ರಗತಿಯಲ್ಲಿ ಇನ್ನೂ ಪಕ್ವತೆ ಸಾಧಿಸಿರದ ಹಂತದ್ದು ಎಂಬ ಭಾವನೆ ಇತ್ತು. ಅವರ ಉನ್ನತಾಕಾಂಕ್ಷೆಗಳನ್ನು ಅದು ಪೂರೈಸಲಿಲ್ಲ. ಋಷಿಗಳ ದರ್ಶನಗಳಲ್ಲಿ ವ್ಯಕ್ತವಾಗಿರುವ ಈ ಮನೋಧರ್ಮವನ್ನು ವೇದಗಳು ಮತ್ತು ಸಂಬಂಧಿತ ಇತರ ಕೃತಿಗಳ ಅಧ್ಯಯನ, ವ್ಯಾಖ್ಯಾನಗಳನ್ನು ಕೈಗೊಂಡ ವಿದೇಶೀಯ ವಿದ್ವಾಂಸರು ಮತ್ತು ಬರಹಗಾರರು ಅರ್ಥ ಮಾಡಿಕೊಳ್ಳಲಿಲ್ಲ. ಅವರಿನ್ನೂ ಬಹಳ ಮುಂಚೆ ಇದ್ದ ಹಲವರು ದೇವತೆಗಳು ನಂಬಿಕೆ, ಆಮೇಲೆ ಕಾಣಿಸಿಕೊಂಡ ಒಬ್ಬನೇ ವ್ಯಕ್ತಿ ರೂಪದ ಭಗವಂತ ಕಲ್ಪನೆಗಳನ್ನೇ ಇಟ್ಟುಕೊಂಡು ವಿಚಾರ ಮಾಡುತ್ತಾರೆ. ಈ ಬಗೆಯ ಅಜ್ಞಾನವು ಹಿಂದೂವಿಗೆ ನಗೆಯುಕ್ಕಿಸುತ್ತದೆ ಅಷ್ಟೇ.
ನಿಜವಾಗಿ ಹೇಳಬೇಕೆಂದರೆ ತಾಯ ತೊಡೆಯ ಮೇಲೆ ಮಲಗಿರುವಾಗ ಒಂದು ನಾಮ, ಒಂದು ಗುರುತಿಸಬಹುದಾದ ರೂಪ ಇದ್ದು ಗುಣಭರಿತನಾದ ಒಬ್ಬ ಭಗವಂತನ ಮೇಲೆ ನಂಬಿಕೆಯನ್ನು ಇಟ್ಟುಕೊಂಡವರೂ ಕೂಡ ಮುಂದೆ ಅದಕ್ಕಿಂತ ಒಂದು ಹಂತ ಮೇಲೇರಿ ಅನೇಕ ನಾಮಗಳು ಮತ್ತು ಅನೇಕ ರೂಪಗಳಿರುವ ಒಬ್ಬ ಭಗವಂತನ ಅಸ್ತಿತ್ವವನ್ನು ಅರಿಯಬೇಕಾಗುತ್ತದೆ. ಈ ಸತ್ಯವನ್ನು ಅರಿತುಕೊಳ್ಳುವುದೇ ಸಾಧನೆಗಳ ಗುರಿ. ನಿತ್ಯ ಪರಿವರ್ತನಾಶೀಲವಾದ ಈ ಜಗತ್ತು ನೆಲೆಗೊಂಡಿರುವುದೇ ಅವನಲ್ಲಿ, ಅವನೊಬ್ಬನಲ್ಲೇ. ಪ್ರತಿಯೊಂದು ಜೀವಿಯ ಮಾರ್ಗದರ್ಶಕನೂ ಪೋಷಕನೂ ಅವನೇ. ಈ ಸಾಹಸದಲ್ಲಿ ಮಾನವನ ಬುದ್ಧಿಶಕ್ತಿಯು ಯಶಸ್ಸು ಗಳಿಸಿಬಲ್ಲುದು ಎಂದು ಪಾಶ್ಚಾತ್ಯರು ಹೇಳಿದರು. ಆದರೆ ನಮ್ಮ ನಾಡಿನ ಅನ್ವೇಷಕರಾದರೋ ಅಮೇಯವಾದ, ಕೊನೆಯೇ ಇಲ್ಲದ ಒಂದು ಸಾಮರ್ಥ್ಯವನ್ನು ತೋರಿಸಿದರು. ಇದನ್ನು ಒಪ್ಪಿಕೊಳ್ಳದೆ ಇರಲು ಸಾಧ್ಯವಿಲ್ಲ. ಆತ್ಮದ ಕ್ಷೇತ್ರದಲ್ಲಿ ಮಹಾ ಸಾಹಸ ಪೂರ್ಣಯಾನಗಳನ್ನು ನಡೆಸಿ ಪ್ರಸಿದ್ಧರಾಗಿರುವ ಪಾಶ್ಚಾತ್ಯ ದಾರ್ಶನಿಕರು ಈ ಪರಾಕ್ರಮದ ಒಂದು ಸಣ್ಣ ಕಿಡಿಯಷ್ಟನ್ನು ತೋರಿಸಿದ್ದಾರೆ ಅಷ್ಟೇ. ಹಾಗಾಗಿ ಭಾರತದ ಋಷಿಗಳು ತಲುಪಿರುವ ಚಿಂತನೆಯ ಮತ್ತು ಅನುಭವದ ಶಿಖರಗಳನ್ನು ನೋಡಿ ಅವರು ನಿಬ್ಬೆರಗಾಗುತ್ತಾರೆ. ಈ ಅಚ್ಚರಿಯನ್ನು ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರ್ ಸುಂದರವಾದ ಮಾತುಗಳಲ್ಲಿ ಹೀಗೆ ವ್ಯಕ್ತಪಡಿಸಿದ್ದಾರೆ. ಕಾರಣ ಹಾಗೂ ಇತ್ಯಾತ್ಮಕ ವಿಚಾರ ಶಕ್ತಿಯು ಎಲ್ಲೆಲ್ಲಿಗೆ ಒಯ್ದಿದೆಯೋ ಆ ಅಜ್ಞಾತ ಅನುಭವ ಕ್ಷೇತ್ರಗಳಲ್ಲಿ ಮಹಾಧೈರ್ಯದಿಂದ ಭಾರತೀಯ ಅನ್ವೇಷಕರು ಮುನ್ನುಗ್ಗಿ ಸಾಧನೆ ಮಾಡಿದರು. ಈ ಸಾಹಸಕ್ಕೆ ಅಡ್ಡಿ ಎಂದು ತೋರಿ ಬಂದ ಯಾವುದನ್ನೇ ಆಗಲಿ ಪರಿತ್ಯಜಿಸುವುದಕ್ಕೆ ಅವರು ಎಂದೂ ಹಿಂಜರಿಯಲಿಲ್ಲ. ಇತರರು ತಮ್ಮನ್ನು ಕುರಿತು ಏನೆಂದುಕೊಳ್ಳಬಹುದೋ ಎಂಬ ಭಯ ಅವರ ಮೇಲೆ ಯಾವ ಅಡ್ಡಿ ಪರಿಣಾಮವನ್ನೂ ಮಾಡಲಿಲ್ಲ. ಭಾರತೀಯ ಪರಮಾರ್ಥ ವಾಹಿನಿಯಲ್ಲಿ ಸೇರಿಕೊಳ್ಳಿ ಎಂದು ಮ್ಯಾಕ್ಸ್ ಮುಲ್ಲರ್ ಜನರಿಗೆ ಒತ್ತಿ ಹೇಳಿದರು. ಏಕೆಂದರೆ ಭಾರತೀಯ ಸಾಧಕರು ಸರಿಯಾದ ದಾರಿಯಲ್ಲಿ, ಸತ್ಯದ ದಾರಿಯಲ್ಲಿ ಹೋಗಿದ್ದಾರೆ ಎಂದು ಅವರಿಗೆ ಮನವರಿಕೆಯಾಗಿತ್ತು. ಏಕಂ ಸತ್ ವಿಪ್ರಾಹ್ ಬಹುಧಾ ವಿದಂತಿ. ಇರುವುದು ಒಬ್ಬನೇ, ವಿದ್ವಾಂಸರು ಅದನ್ನೇ ಅನೇಕವಾಗಿ ಹೇಳುತ್ತಾರೆ. ಇದೊಂದು ಅದ್ಭುತ ಭವ್ಯ ಅರ್ಥವನ್ನುಳ್ಳ ಉಕ್ತಿ. ಯುಗ ಯುಗಾಂತರಗಳಿಂದ ಭಾರತದ ಋಷಿ ಮುನಿಗಳು ಕೈಗೊಂಡ ಆಧ್ಯಾತ್ಮಿಕ ಸಾಧನೆಯ ಹಿಂದಿರುವ ಮೂಲ ಸತ್ಯ ಇದೇಯೇ. ಬರಲಿರುವ ವರ್ಷಗಳಲ್ಲಿ ಹಿಂದೆಂದೂ ಇದ್ದಿರದಷ್ಟು ಅಗಾಧ ಪ್ರಮಾಣದಲ್ಲಿ ಜಗತ್ತಿನಾದ್ಯಂತ ಆಸ್ತಿಕ್ಯವು ಹೆಚ್ಚಿ ಈಶ್ವರವಾದವು ಪ್ರವರ್ತಿಸುವುದಕ್ಕೂ ಭಾರತದ ಋಷಿಗಳು ಬಹಳ ಹಿಂದೆಯೇ ಹಾಕಿಕೊಟ್ಟ ಈ ಮಹಾನ್ ಸೂಕ್ತಿಯೇ ಆಧಾರವಾಗುತ್ತದೆ. ಹಲವಾರು ದೇವತೆಗಳನ್ನು, ದಿವ್ಯ ಶಕ್ತಿಗಳನ್ನು ಕುರಿತು ಋಕ್ಕುಗಳು ರಚಿತವಾದುವು. ಇರುವುದು ಒಂದೇ ಒಂದು, ಅದನ್ನು ಪ್ರತಿಯೊಬ್ಬನೂ ತನ್ನದೇ ದೃಷ್ಟಿಕೋನದಿಂದ ನೋಡಬಹುದು. ಪ್ರತಿಯೊಬ್ಬ ವ್ಯಕ್ತಿಗೂ ಅವನವನು ಈ ದರ್ಶನವನ್ನು ಪಡೆದುಕೊಂಡಿರುವ ಪರಿ, ಅವನ ಸಾಧನೆಯ ಹಂತ ಇವುಗಳನ್ನು ಅವಲಂಬಿಸಿ ಬೇರೆ ಬೇರೆಯಾಗಿ ತೋರುತ್ತದೆ. ಆ ಒಂದು ಹೇಳಿಕೆಯ ಮೂಲಕವಾಗಿ ಅವರು ಎಲ್ಲ ಕಾಲಗಳ ಸಾಧು ಸಂತರು, ಋಷಿಗಳು, ದ್ರಷ್ಟಾರರು, ಕವಿಗಳು, ವಾಗ್ಗೇಯಕಾರರು ವಿವಿಧ ಭಾಷೆಯಲ್ಲಿ ಬೇರೆ ಬೇರೆ ಧರ್ಮಗಳಲ್ಲಿದ್ದಾಗ ವಿಧವಾದ ಅಭಿವ್ಯಕ್ತಿ ಶೈಲಿಯಲ್ಲಿ ಹಾಡಿದರು, ಸ್ತುತಿಸಿದರು ಎಂಬುದನ್ನು ಕಂಡುಕೊಂಡರು. ಹೀಗಾಗಿ ಮೇಲೆ ಉದ್ಧರಿಸಿದ ಏಕಂ ಸತ್ ವಿಪ್ರಾಹ್ ಬಹುಧಾ ವದಂತಿ ಎಂಬ ಘೋಷಣೆಯಿಂದ ಜಗತ್ತಿಗೆ ಅತ್ಯಮೂಲ್ಯವೆನಿಸುವ ಪರಿಣಾಮಗಳು ಉಂಟಾದವು. ಧರ್ಮಾಂಧತೆ ಇಲ್ಲದಿರುವ ಒಂದು ದೇಶವೆಂದರೆ ಭಾರತ. ಇದನ್ನು ನೋಡಿ ಅನೇಕರಿಗೆ ಆಶ್ಚರ್ಯವಾಗುತ್ತದೆ. ಒಬ್ಬನ ಧಾರ್ಮಿಕ ನಂಬಿಕೆಗಳನ್ನಾಗಲಿ ಆಚರಣೆಗಳನ್ನಾಗಲಿ ಇನ್ನೊಬ್ಬನು ಇಲ್ಲಿ ತಡೆಯುವುದಿಲ್ಲ, ಅಡ್ಡಿಪಡಿಸುವುದಿಲ್ಲ. ಆದ್ದರಿಂದಲೇ ಈ ದೇಶದಲ್ಲಿ ಆಸ್ತಿಕರಿದ್ದಾರೆ, ನಾಸ್ತಿಕರಿದ್ದಾರೆ. ಅವರೆಲ್ಲರೂ ಶಾಂತಿ ಸಾಮರಸ್ಯಗಳಿಂದ ಸಹಬಾಳ್ವೆ ನಡೆಸುತ್ತಿದ್ದಾರೆ. ಅವರು ಇತರರಿಗೆ ನೋವನ್ನು ಉಂಟು ಮಾಡುವುದೂ ಇಲ್ಲ, ಇತರರಿಂದ ನೋವನ್ನು ಅನುಭವಿಸುವುದೂ ಇಲ್ಲ. ಭೌತವಾದಿಗಳು ಬ್ರಾಹ್ಮಣರು ಪವಿತ್ರವೆಂದು ಪರಿಗಣಿಸಿ ಪೂಜಾ ಸ್ಥಳಗಳೆಂದು ಕಟ್ಟಿಕೊಂಡ ದೇವಾಲಯಗಳ ಮೆಟ್ಟಿಲ ಮೇಲೆ ನಿಂತು ದೇವರನ್ನು ಖಂಡಿಸಿದರೂ ನಿರಾಕರಿಸಿದರು. ಎಲ್ಲರೂ ತಮ್ಮ ಮಾರ್ಗವನ್ನೇ ಅನುಸರಿಸಬೇಕೆಂದು ಕರೆಯುತ್ತಿದ್ದರು.
ಭಗವಂತ ಎಂಬ ಕಲ್ಪನೆಯೇ ಒಂದು ಹುಚ್ಚು ಕಲ್ಪನೆ. ದೇವರು, ಶಾಸ್ತ್ರಗಳು, ನೀತಿ ಸಂಹಿತೆಗಳು, ಧರ್ಮಯುತ ನಡವಳಿಕೆ ಇತ್ಯಾದಿಗಳೆಲ್ಲ ಬ್ರಾಹ್ಮಣರೂ ತಮ್ಮ ಸ್ವಾರ್ಥವನ್ನು ಪೂರೈಸಿಕೊಳ್ಳುವ ಸಲುವಾಗಿ ರೂಪಿಸಿ ಬೆಳೆಸಿದ ಮೂಢನಂಬಿಕೆಗಳು ಎಂದು ಸಾರಿದರು. ದೇಶದ ಉದ್ದಗಲಕ್ಕೆ ಸಂಚರಿಸಿ ಈ ವಿಚಾರಗಳನ್ನು ಹರಡಿದರು. ಆದರೂ ಇಲ್ಲಿ ಅವರನ್ನು ಯಾರೂ ಅಡ್ಡಿಪಡಿಸಲಿಲ್ಲ. ಹಿಂದೂ ಆಚರಣೆಗಳನ್ನು, ಯಜ್ಞ ಯಾಗಾದಿಗಳನ್ನು, ನಂಬಿಕೆಗಳನ್ನು ವ್ಯವಸ್ಥಿತ ರೀತಿಯಲ್ಲಿ ಅವಹೇಳನ ಮಾಡಿದ ಬೌದ್ಧ ಧರ್ಮವು ಗೌರವಾನ್ವಿತವಾಗಿ ಸಹಬಾಳ್ವೆ ನಡೆಸುವಂತೆ ನೋಡಿಕೊಳ್ಳಲಾಯಿತು. ಜೈನರೂ ಕೂಡ ವೇದಗಳನ್ನಾಗಲಿ ವೈದಿಕ ದೇವತೆಗಳನ್ನಾಗಲಿ ಒಪ್ಪಲಿಲ್ಲ. ಅಂತಹ ದೇವತೆಗಳು ಅಸ್ತಿತ್ವದಲ್ಲಿರುವುದಾಗಲಿ ಅವರನ್ನು ನಂಬುವುದಾಗಲಿ ಹೇಗೆ ಸಾಧ್ಯ ಎಂದು ಗೇಲಿ ಮಾಡಿದರು. ಮೇಲೆ ಉದ್ಧರಿಸಿದ ಉಕ್ತಿಯಲ್ಲಿ ವ್ಯಕ್ತವಾಗಿರುವ, ಅದರಲ್ಲಿ ಬೇರು ಬಿಟ್ಟಿರುವ ಸಹಿಷ್ಣುತಾ ಭಾವನೆಗೆ ಅಸಂಖ್ಯಾತವಾದ ನಿದರ್ಶನಗಳು ದೊರಕುತ್ತವೆ. ಲೂಟಿಕೋರ ಮುಸ್ಲಿಮರು ಈ ಭಾರತ ದೇಶದ ಮೇಲೆ ಮುಗಿ ಬೀಳುವವರೆಗೆ ಹಿಂಸೆ ಎಂದರೇನೆಂಬುದೇ ಯಾರೊಬ್ಬರಿಗೂ ಇಲ್ಲಿ ತಿಳಿದಿರಲಿಲ್ಲ. ವಿದೇಶೀಯರು ಆಕ್ರಮಣ ಮಾಡಿ ಹಿಂಸಾಚಾರಕ್ಕಿಳಿದಾಗ ಭಾರತೀಯರಿಗೆ ಮನುಷ್ಯನು ಎಷ್ಟು ಮಟ್ಟಿಗೆ ಅಸಹಿಷ್ಣುವಾಗಬಹುದು ಎನ್ನುವುದು ತಿಳಿಯಿತು. ಹಿಂದೂಗಳು ಕ್ರಿಶ್ಚಿಯನ್ನರಿಗೆ ಭಾರತದಲ್ಲಿ ಚರ್ಚುಗಳನ್ನು ಕಟ್ಟಲು ಸಹಾಯ ಮಾಡಿದರು. ಅವರೊಂದಿಗೆ ಸಹಕರಿಸಲು ಸಿದ್ಧರಾಗಿದ್ದರು. ಇದು ದೇಶದ ಎಲ್ಲ ಭಾಗಗಳಲ್ಲೂ ಸ್ಪಷ್ಟವಾಗಿದೆ. ಕ್ರಿಶ್ಚಿಯನ್ನರೊಂದಿಗೆ ವ್ಯವಹರಿಸುವಲ್ಲಿ ಎಲ್ಲೂ ರಕ್ತಪಾತವಾಗಲಿಲ್ಲ. ಪರಮೋನ್ನತ ಸತ್ಯದ ಕಡೆಗೆ ನಿರ್ದೇಶಿಸುವ ಚಿಂತನ ವಾಹಿನಿಯು ಹಿಂಸೆಯಿಂದ ಎಂದೂ ಮಲಿನಗೊಳ್ಳಲಿಲ್ಲ. ಈ ಸಂಗತಿಯನ್ನು ಸಮರ್ಥಿಸಬೇಕಾದರೆ ಹಾಗೂ ಈ ಮನೋಧರ್ಮದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಸ್ಪಷ್ಟ ಆಲೋಚನೆಯೂ ಬುದ್ಧಿ ಬಲವೂ ಬೇಕು. ಧರ್ಮ ಪ್ರವರ್ತನೆ ಮಾಡಿದವರಲ್ಲಿ ಮೊದಲಿಗರಾದ ಬೌದ್ಧರು ಪ್ರಪಂಚದಾದ್ಯಂತ ಸಂಚರಿಸಿ ತಮ್ಮ ಧರ್ಮ ಪ್ರಸಾರ ಮಾಡಿದರು. ಆಗಿನ ಕಾಲದಲ್ಲಿ ನಾಗರಿಕವೆಂದು ಪ್ರಖ್ಯಾತವಾಗಿದ್ದ ಎಲ್ಲ ದೇಶಗಳಿಗೂ ಈ ಧರ್ಮವು ಹರಡಿತು. ಆ ದೇಶಗಳಿಗೆ ಹೋದ ಬೌದ್ಧ ಭಿಕ್ಷುಗಳಿಗೆ ಚಿತ್ರಹಿಂಸೆ ಕೊಟ್ಟರು. ಅಲ್ಲಿಯ ರಾಜಾಜ್ಞೆಯಂತೆ 100 ಭಿಕ್ಷುಗಳನ್ನು ಕೊಲ್ಲಲಾಯಿತು. ಆದರೆ ಬೇಗನೆ ಬೌದ್ಧ ಧರ್ಮದ ಪಾಲಿಗೆ ಅದೃಷ್ಟವೊಲಿಯಿತು. ಹಿಂಸೆಯನ್ನು ತ್ಯಜಿಸಬೇಕೆಂದು ಬೌದ್ಧ ಧರ್ಮವು ಬೋಧಿಸಿತು. ಬುದ್ಧನು ದೇವರೆಂದೇ ಪರಿಗಣಿತನಾದನು. ಏಕಂ ಸತ್ ವಿಪ್ರಾ ಬಹುಧಾ ವದಂತಿ ಎಂಬ ವೈದಿಕ ಉಕ್ತಿಯ ಪ್ರಕಾರ ಬುದ್ಧನೆಂಬುದು ಅನೇಕಾನೇಕ ಹೆಸರುಗಳುಳ್ಳ ಏಕೈಕ ಪರವಸ್ತುವಿನ ಇನ್ನೊಂದು ಹೆಸರಾಯಿತು. ಅವನೇ ಇಂದ್ರ, ಅವನೇ ರುದ್ರ. ಅದು ಋಷಿಗಳ ಮೂಲ ದರ್ಶನದ ಐಕ್ಯತಾ ಪರಿಣಾಮವಾಗಿತ್ತು. ಈ ಅಮೋಘವಾದ ಘೋಷಣೆ ಎಂದೆಂದಿಗೂ ಮಾನವನ ನೆನಪಿನಲ್ಲಿ ಉಳಿದಿರಲಿ. ಭಾರತದ ಸಂಸ್ಕೃತಿಯನ್ನುಂಡು ಬೆಳೆದಿರುವ ಭಾರತೀಯರಿಗೆ ಎಲ್ಲ ಧರ್ಮಗಳ ಸಮಾನತೆಯ ವಿಷಯದಲ್ಲಿ ಆಳವಾದ ನಂಬಿಕೆಯಿದೆ. ಅದು ಹಿಂದೂ ಧರ್ಮವೇ ಆಗಲಿ, ಬೌದ್ಧ ಧರ್ಮವಾಗಲಿ, ಇಸ್ಲಾಂ, ಜೋರಾಸ್ಟ್ರಿಯನ್ ಅಥವಾ ಕ್ರೈಸ್ತ ಧರ್ಮವಾಗಲಿ, ಯಾರೂ ಭಗವಂತನ ಆರಾಧನೆಯನ್ನು ಕುರಿತು ಹಗುರವಾಗಿ ಮಾತನಾಡಬಾರದೆಂದು ಅವರು ನಂಬುತ್ತಾರೆ. ಭಗವಂತನ ಯಾವುದೇ ಒಂದು ನಾಮವನ್ನು ಕುರಿತು, ಇತರರು ಸ್ತುತಿಸುವ ಅವನ ಯಾವುದೇ ಒಂದು ರೂಪವನ್ನು ಕುರಿತು ಲಘುವಾಗಿ ಮಾತನಾಡಿದರೆ ಅದು ಏಕೈಕ ಭಗವಂತನಿಗೆ ತೀವ್ರ ಅಪಮಾನ ಮಾಡಿದ ಹಾಗೆ. ಆಧ್ಯಾತ್ಮಿಕ ಜೀವನದ ಭಾರತೀಯ ವಿಧಾನವು ಕೊಟ್ಟಿರುವ ಸಂದೇಶ ಇದು. ಈ ಸತ್ಯವನ್ನು ಅರಿತು ಅದರಂತೆ ನಡೆಯುತ್ತಿರುವವರೀಗ ಭಾರತ ಮಾತೆಯ ಸತ್ಪುತ್ರರೂ ಪುತ್ರಿಯರು. ಈ ಸತ್ಯವು ಎಲ್ಲರ ಗ್ರಹಿಕೆಗೆ ಮೀರಿದುದಾಗಿದೆ. ಎಲ್ಲರೂ ಈ ಜ್ಞಾನವನ್ನು ಪಡೆದುಕೊಳ್ಳಲಾರರು. ವಿಶ್ವದ ಪ್ರಭು ಯಾರು? ಅದರಿಂದ ಹೊರಗೆ ನಿಂತು ಅದಕ್ಕೆ ದಾರಿ ತೋರಿಸುತ್ತಿರುವವನು ಯಾರು? ಈ ಬ್ರಹ್ಮಾಂಡದ ಅಸ್ತಿತ್ವಕ್ಕೆ ಕಾರಣವಾದರೂ ಏನು? ಇದು ಯಾವಾಗ ಹುಟ್ಟಿತು? ಅದು ಹೇಗೆ ಸಂಭವಿಸಿತು? ಈ ವಿಶ್ವದ ಅಸ್ತಿತ್ವಕ್ಕೆ ಕಾರಣವೇನು? ಈ ರಹಸ್ಯಗಳ ವಿಚಾರವಾಗಿ ಹೇಳುವ ಅನೇಕ ಋಕ್ಕುಗಳು ವೇದಗಳಲ್ಲಿವೆ. ಭಾರತೀಯರು ಅವುಗಳನ್ನು ಶೋಧನೆ ಮಾಡಿ ನೋಡಿದ್ದಾರೆ. ಸೃಷ್ಟಿಯು ದ್ರವ್ಯಗಳನ್ನು ಒಟ್ಟುಗೂಡಿಸುವುದನ್ನು ಒಳಗೊಳ್ಳುತ್ತದೆ.
ಒಟ್ಟಿಗೆ ಕೂಡಿಸಿದ್ದು ಒಂದು ದಿನ ಒಡೆದು ಬೇರೆ ಬೇರೆಯಾಗಲೇಬೇಕು. ವ್ಯಕ್ತಿಯು ಸೃಷ್ಟಿಗೊಂಡಿದ್ದಾನೆ, ಆದ್ದರಿಂದ ಅವನು ಕ್ಷಯಿಸಲೇಬೇಕು, ಸಾಯಲೇಬೇಕು. ಕೆಲವರು ಹುಟ್ಟಿನಿಂದಲೇ ಸಂತೋಷವಾಗಿರುತ್ತಾರೆ, ಕೆಲವರು ಆರೋಗ್ಯಪೂರ್ಣವಾಗಿ ಸಂತೋಷಭರಿತವಾದ ಜೀವನವನ್ನು ನಡೆಸುತ್ತಾರೆ. ಕೆಲವರು ಹುಟ್ಟುವುದೇ ದುಃಖದಲ್ಲಿ, ಮತ್ತೆ ಕೆಲವರು ಕೈಯೋ ಕಾಲೋ ಇಲ್ಲದೆ ಹುಟ್ಟುತ್ತಾರೆ. ಕೆಲವರು ದುರ್ಬಲ ಮನಸ್ಕರಾಗಿ ಹುಟ್ಟುತ್ತಾರೆ. ಅವರನ್ನು ಗಾಯಗೊಳಿಸಿದವರು ಯಾರು? ನೋಯಿಸಿದವರು ಯಾರು? ದೇವರು ದಯಾಮಯ, ಕರುಣಾನಿಧಿ, ನ್ಯಾಯಯುತ ಎಂದು ಘೋಷಿಸಲಾಗುತ್ತದೆ. ಅಂತಹ ದೇವರು ಪಕ್ಷಪಾತಿಯಾಗಿರಲು, ಪೂರ್ವಗ್ರಹ ಪೀಡಿತನಾಗಲು ಹೇಗೆ ಸಾಧ್ಯ? ಭಗವಂತನೇ ಆಳುತ್ತಿರುವ ಸಾಮ್ರಾಜ್ಯದಲ್ಲಿ ಅಂತಹ ಪಕ್ಷಪಾತವು ಕಾಣಿಸಿಕೊಂಡುದಾದರೂ ಹೇಗೆ? ಇಂತಹ ಸಂದೇಹಗಳು ಬರುವುದು ಸಹಜ. ಆದರೆ ಈ ದೇಶದ ಚಿಂತನೆಯನ್ನು ರೂಪಿಸಿದ ಋಷಿಗಳ ದರ್ಶನವು ಅವರಿಗೆ ಈ ವ್ಯತ್ಯಾಸ ವೈಪರೀತ್ಯಗಳ ಕಾರಣವು ಭಗವಂತ ಅಲ್ಲ ಎಂಬುದನ್ನು ತೋರಿಸಿಕೊಟ್ಟಿತು. ಅವು ಈ ಜನ್ಮಕ್ಕಿಂತ ಹಿಂದಿನ ಜನ್ಮಗಳಲ್ಲಿ ಅವರು ಮಾಡಿದ ಕರ್ಮಗಳ ಪರಿಣಾಮಗಳು. ಆ ಪರಿಣಾಮಗಳೇ ಸಂತೋಷವಾಗಿ, ದುಃಖವಾಗಿ, ಆರೋಗ್ಯವಾಗಿ, ದುರ್ಬಲತೆಯಾಗಿ ಅನುಭವಕ್ಕೆ ಬರುತ್ತದೆ. ಒಳಿತಾಗಲಿ ಕೆಡುಕಾಗಲಿ ಸ್ವಯಂಕೃತ. ಹಿಂದಿನ ಜನ್ಮಗಳಲ್ಲಿ ಮಾಡಿದುದರ ಪರಿಣಾಮಗಳು. ಮಾನವನ ದೇಹಗಳು, ಅವರ ಸ್ಥಿತಿಗತಿಗಳು, ಮಾನವರು ಬದುಕಿನಲ್ಲಿ ಎದುರಿಸುವ ಏಳು ಬೀಳುಗಳು, ಇವು ಆನುವಂಶಿಕವಾಗಿ ಸಂಚಯಗೊಂಡ ಪ್ರಭಾವಗಳು ಮತ್ತು ಪ್ರವೃತ್ತಿಗಳ ಫಲವಾಗಿರಲಾರವೇ? ನಾವು ಈ ವಿಷಯವನ್ನು ಪರಿಶೀಲಿಸಲು ಹೊರಟರೆ ಎರಡು ವಿಚಾರಗಳು ನಮ್ಮೆದುರಿಗೆ ಸಮಾನಾಂತರ ರೇಖೆಗಳಾಗಿ ನಿಲ್ಲುತ್ತವೆ. ಅವು ಮಾನಸಿಕ ಮತ್ತು ಭೌತಿಕ. ಮಾನವ ಸ್ವಭಾವ ಮತ್ತು ಅದರ ವಿಶೇಷ ಗುಣಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ತೃಪ್ತಿಕರವಾದ ಪರಿಹಾರಗಳು ಭೌತಿಕವಾದಲ್ಲಿ ದೊರೆತದ್ದೇ ಆದ ಪಕ್ಷದಲ್ಲಿ ಆತ್ಮ ಎಂಬುದೊಂದಿದೆ ಎಂದು ನಂಬಲು ಆಧಾರವೇ ಇಲ್ಲದಂತಾಗುತ್ತದೆ. ಆದರೆ ಆಲೋಚನಾ ಶಕ್ತಿಯು ಭೌತ ದ್ರವ್ಯದಿಂದ ವಿಕಾಸಗೊಂಡು ಬಂದಿದೆ ಎಂದು ಪ್ರಯೋಗತಃ ತೋರಿಸಿಕೊಡಲು ಸಾಧ್ಯವಿಲ್ಲ. ಯಾವುದೇ ಒಂದು ಕೆಲಸವನ್ನು ಮತ್ತೆ ಮತ್ತೆ ಮಾಡುತ್ತಿದ್ದರೆ ಅದು ಒಂದು ಅಭ್ಯಾಸವಾಗುತ್ತದೆ, ಒಂದು ಕೌಶಲವಾಗುತ್ತದೆ ಅಲ್ಲವೇ? ಆದ್ದರಿಂದ ಆಗ ತಾನೇ ಹುಟ್ಟಿದ ಒಂದು ಶಿಶುವು ತೋರಿಸುವ ಕೌಶಲಕ್ಕೆ ಅಥವಾ ಅಭ್ಯಾಸಕ್ಕೆ ಬಹಳ ಹಿಂದಿನಿಂದಲೇ ಮತ್ತೆ ಮತ್ತೆ ಆ ಕೆಲಸವನ್ನು ಮಾಡಿದ್ದು ಕಾರಣವಾಗಿರಬೇಕು. ಹಿಂದಿನ ಜನ್ಮದಲ್ಲೋ ಅಥವಾ ಹಿಂದಿನ ಅನೇಕ ಜನ್ಮಗಳಲ್ಲೋ ಆ ಅಭ್ಯಾಸ ಆಗಿರಬೇಕು. ಆದ್ದರಿಂದ ಗತಜನ್ಮವನ್ನು, ಮುಂದಿನ ಜನ್ಮವನ್ನು ಕುರಿತು ನಂಬಿಕೆಯು ಬೆಲೆಯುಳ್ಳದ್ದಾಗುತ್ತದೆ. ಭಾರತೀಯರ ಆಧ್ಯಾತ್ಮ ಚಿಂತನೆಯಲ್ಲಿ ಇದು ಒಂದು ಆಧಾರ ನಂಬಿಕೆ. ಜೈ ಸಾಯಿರಾಮ್.